ಹಲೋ ಫ್ರೆಂಡ್ಸ್, ಇವತ್ತು ನಾವು ರಾಗಿಯಿಂದ ಹಾಲ್ಬಾಯ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ರಾಗಿ 1 ಕಪ್ ತೊಗೊಂಡಿದ್ದೀನಿ, ಕಾಯಿ, ತೆಂಗಿನಕಾಯಿ ತುರಿ ಅರ್ಧ ಕಪ್ಪು, ಬೆಲ್ಲ, ಇದು ಆರ್ಗ್ಯಾನಿಕ್ ಬೆಲ್ಲ 1.5 ಕಪ್ ತೊಗೊಂಡಿದ್ದೀನಿ, ತುಪ್ಪ 2 ಸ್ಪೂನು, ಇಷ್ಟೇ ಸಾಕಾಗತ್ತೆ. ಮೊದಲಿಗೆ ಟ್ರೇಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಹಚ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ಬೆಲ್ಲ ಹಾಕ್ಕೊಂಡು ಬೇಕಾಗಿರೋಷ್ಟು ನೀರು ಮಾತ್ರ ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ. ಪಾಕ ಮಾಡ್ಕೊಳ್ಳೋ ಅಂಥದ್ದು ಬೇಡ. ಈ ರಾಗಿನ ಚೆನ್ನಾಗಿ ತೊಳ್ಕೊಂಡು 8 ಗಂಟೆ ಕಾಲ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ದೊಡ್ಡ ಜಾಲರಿ ಇಟ್ಕೊಂಡು ಅದನ್ನು ಶೋಧಿಸ್ಕೊಳ್ಳೋಣ, ಫಿಲ್ಟ್ರು ಮಾಡೋಣ. ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಮಾತ್ರ ಸೇರಿಸ್ಕೊಂಡು ಚೆನ್ನಾಗಿ ರಾಗಿಯಿಂದ ಹಾಲನ್ನು ತೆಕ್ಕೊಳ್ಳೋಣ. ಇದನ್ನು 2 ಸಲ ರುಬ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಹಾಲನ್ನು ಹಿಂಡಿ ತೊಕ್ಕೋಬೇಕಾಗತ್ತೆ. ಕೈಯಿಂದ ಹಿಂಡೋದ್ರಿಂದ ಹಾಲು ಚೆನ್ನಾಗಿ ಸಿಗುತ್ತೆ. ಇದನ್ನು ಮತ್ತೆ ಮಿಕ್ಸಿಗೆ ಹಾಕಿ ಹಾಲು ತೆಗಿಬೋದು. ಇದನ್ನು ಈ ಬಂದಿರೋ ಹಾಲನ್ನು ಅದೇ ಹಾಲು ಮತ್ತೆ ಸಣ್ಣ ಜಾಲರಿಯಲ್ಲಿ 2 ಲೇಯರ್ ಇರೋಂಥ ಜಾಲರಿಯಲ್ಲಿ ಫಿಲ್ಟ್ರು ಮಾಡ್ಕೊತಾ ಇದ್ದೀನಿ. ಈಗ ಮಾಡೋದ್ರಿಂದ ಬೇಗ ಫಿಲ್ಟ್ರ್ ಆಗುತ್ತೆ ನೋಡಿ. ಇದರಿಂದ ಸ್ವಲ್ಪ ಉಳ್ಕೊಂಡಿರೋ ಅಂಥ ರಾಗಿದು ತರಿ ಎಲ್ಲ ಈ ಫಿಲ್ಟ್ರಿಂದ ಬಂದ್ಬಿಡುತ್ತೆ. ಇದೇ ರೀತಿ ಕಾಯಿನೂ ಕೂಡ ರುಬ್ಕೊಳ್ಳೋಣ. ಇದ್ರ ಹಾಲನ್ನು ಮೊದಲು ದೊಡ್ಡ ಜರಡಿಯಲ್ಲಿ ಫಿಲ್ಟ್ರು ಮಾಡಿಕೊಂಡು ತೆಕ್ಕೊಂಡು ಚೆನ್ನಾಗಿ ಕೈಯಿಂದ ಹಿಂಡಿ ಹಾಲನ್ನು ತೆಕ್ಕೋಬೇಕು ನೋಡಿ. ಇಷ್ಟು ತರಿ ಬಂದಿದೆ. ಇದನ್ನು ಮತ್ತೆ ನಾವು ಮಿಕ್ಸಿಗೆ ಹಾಕಿ ಹಾಲು ತೆಗಿಬೇಕು. ಇದನ್ನು ಸಣ್ಣ ಜಾಲರಿಯಲ್ಲಿ ಮತ್ತೆ ಫಿಲ್ಟ್ರು ಮಾಡಿಕೊಂಡು ನೋಡೋಣ. ನೋಡಿ, ಸ್ವಲ್ಪ ಅದರದ್ದು ತರಿ ಬಂದಿದೆ. ಈಗ ಒಂದು ಪಾತ್ರೆಗೆ ರಾಗಿ ಹಾಲನ್ನು ಹಾಕ್ಕೊಳ್ಳೋಣ ನೋಡಿ. ಇದು 3 ಲೋಟದಷ್ಟು ರಾಗಿ ಹಾಲು ಹಾಕಿದ್ದೀನಿ. ಇದೇ ಪಾತ್ರೆಗೆ 1 ಲೋಟದಷ್ಟು ತೆಂಗಿನ ಹಾಲನ್ನು ಹಾಕ್ತಾ ಇದ್ದೀನಿ. ಎರಡನ್ನೂ ಒಟ್ಟಿಗೆ ಒಂದೇ ಪಾತ್ರೆಯಲ್ಲಿ ಹಾಕಿದ್ದೀನಿ. ಇದ್ರ ಜೊತೆಗೆ ನಾವು ಕರಗಿಸ್ಕೊಂಡು ಇಟ್ಕೊಂಡಿರೋ ಅಂಥ ಬೆಲ್ಲದ ನೀರನ್ನು ಫಿಲ್ಟ್ರು ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಏನಾದರೂ ಸ್ವಲ್ಪ ಕಸ ಇದ್ದರೆ ಈ ಫಿಲ್ಟ್ರು ಮಾಡೋದ್ರಿಂದ ಅದರಲ್ಲಿ ಬಂದ್ಬಿಡತ್ತೆ. ನೋಡಿ, ಎಲ್ಲ ಫಿಲ್ಟ್ರ್ ಆಗಿದೆ. ಈಗ ಇದನ್ನು ಈ 3 ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋಣ. 3 ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ. ಈಗ ಗ್ಯಾಸನ್ನು ಆನ್ ಮಾಡಿಕೊಂಡು ಒಲೆ ಮೇಲೆ ಕಾಯಕ್ಕಿಡೋಣ. ಇದು ಸ್ವಲ್ಪನೂ ಕೈ ಬಿಡ್ದಂಗೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಅದು ತಳ ಹತ್ತಿಬಿಡುತ್ತೆ. ಸಣ್ಣ ಉರಿ ಮಾಡಿಕೊಂಡು ಅದನ್ನು ಬೇಯಿಸಬೇಕಾಗತ್ತೆ. ಒಂದು 15 ನಿಮಿಷ ಬೇಯಿಸಿದ್ರೆ ಅದು ಗಟ್ಟಿ ಆಗ್ತಾ ಬರುತ್ತೆ. ಬಣ್ಣ ಕೂಡ ಚೇಂಜ್ ಆಗ್ತಾ ಇದೆ ನೋಡಿ, ಸ್ವಲ್ಪ ಮಂದನೂ ಆಗ್ತಾ ಇದೆ. ಈಗ ಈ ಸ್ಟೇಜಲ್ಲಿ 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಈಗಲೂ ಕೂಡ ಕೈ ಬಿಡ್ದಂಗೆ ಸಣ್ಣ ಉರಿನಲ್ಲೇ ಬೇಯಿಸಬೇಕಾಗತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಬೇಯಿಸೋದ್ರಿಂದ ಪೀಸಸ್ಸು ನೀಟಾಗಿ ಬರುತ್ತೆ ನೋಡಿ. ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ. ಈಗ ಏಲಕ್ಕಿ ನಾನು ಇದಕ್ಕೆ ಹಾಕಿಲ್ಲ. ಏಲಕ್ಕಿ ಬೇಕು ಅನ್ನೋರು ಕಾಯಿ ರುಬ್ಬುವಾಗಲೇ ಹಾಕ್ಕೊಂಡು ಅದನ್ನು ಫಿಲ್ಟ್ರು ಮಾಡಿಕೊಂಡು ಉಪಯೋಗಿಸ್ಬೋದು.
ನೋಡಿ ಈಗ ಚೆನ್ನಾಗಿ ಕುದಿ ಬಂದಿದೆ, ಡಾರ್ಕ್ ಬ್ರೌನು ಚಾಕ್ಲೇಟ್ ಬ್ರೌನ್ ಬಂದಿದೆ. ಈ ಸ್ಟೇಜಲ್ಲಿ ಈಗ ಇನ್ನೂ 1 ಸ್ಪೂನಷ್ಟು ನಾವು ತುಪ್ಪ ಹಾಕ್ಕೊಳ್ಳೋಣ. ನೋಡಿ ಈಗ ತುಪ್ಪ ಹಾಕಿದ್ರಿಂದ ಶೈನಿಂಗ್ ಕಾಣಿಸ್ತಾ ಇದೆ. ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರಾಗಿ ತಿನ್ನಲ್ಲ ಅಂತ ಹೇಳೋ ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ಅವ್ರು ಇಷ್ಟಪಟ್ಟು ತಿಂತಾರೆ. ನೋಡಿ ಡಾರ್ಕ್ ಆಗಿದೆ. ಈಗ ನೋಡೋಣ ಅದಾಗಿದೆಯಾ ಅಂತ. ಒಂದು ತಟ್ಟೆಗೆ ನೀರು ಹಾಕ್ಕೊಂಡು ನೋಡೋಣ. ನೋಡಿ ಈಗ ಅದು ಸ್ಪ್ರೆಡ್ ಆಗ್ತಾಯಿಲ್ಲ, ಈಗ ಆಗಿದೆ ಅಂತ. ಇದು ಸ್ಟವ್ ಆಫ್ ಮಾಡಿಕೊಂಡು ತುಪ್ಪ ಸವರಿರೋ ಅಂಥ ಟ್ರೇಗೆ ಇದನ್ನು ಸುರ್ಕೊಳ್ಳೋಣ. ಈವನಾಗಿ ಎಲ್ಲ ಕಡೆ ಹಾಕೋದ್ರಿಂದ ಪೀಸಸ್ ಕಟ್ ಮಾಡಿದಾಗ ಒಂದೇ ಸೈಜಲ್ಲಿ ಬರುತ್ತೆ. ಇದು 1 ರಿಂದ 2 ಗಂಟೆ ಟೈಮು ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ಈಗ ಅದನ್ನು ಕುಟ್ಟೋದ್ರಿಂದ ಸ್ವಲ್ಪ ಲೆವೆಲಾಗಿ ಈವನಾಗಿ ಲೆವೆಲಾಗಿರುತ್ತೆ. ಮೇಲೆ ನೈಸ್ ಮಾಡ್ಕೊಳ್ಳೋಣ. 1 ಅವರ್ ಹಾಗೆ ಬಿಟ್ಬಿಡೋಣ. ನೋಡಿ ಈಗ 1 ಗಂಟೆ ಟೈಮ್ ಆಗಿದೆ. ಎಷ್ಟು ಚೆನ್ನಾಗಿ ಅದು ಎಡ್ಜಸ್ ಎಲ್ಲ ಬಿಟ್ಕೊಂಡು ಬಂದಿದೆ. ತಣ್ಣಗಾದರೆ ಮಾತ್ರ ಈ ಥರ ಎಡ್ಜಸ್ ಬಿಟ್ಕೊಂಡು ಬರುತ್ತೆ. ನಾವು ಇದನ್ನು ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕಾಗುತ್ತೆ ಆ ಶೇಪಲ್ಲಿ ಮಾಡ್ಕೋಬೋದು. ಡೈಮಂಡಲ್ಲೂ ಬೇಕಾದರೆ ಆ ಶೇಪಲ್ಲೂ ಕಟ್ ಮಾಡ್ಕೋಬೋದು. ನಾನು ಸ್ಕ್ವೇರ್ ಮಾಡ್ತಾಯಿದ್ದೀನಿ. ಫ್ರಿಜ್ಜಲ್ಲಿ 1 ವಾರ ತನಕ ಇಟ್ಕೊಂಡು ತಿನ್ಬೋದು, ತಣ್ಣಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪೀಸಸ್ ಕಟ್ ಆಗ್ತಾ ಇದೆ. ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿದ್ರಾ ಈಗ ಎಷ್ಟು ಚೆನ್ನಾಗಿ ಪೀಸಸ್ ಬಂದಿದೆ, ಸ್ಮೂತಾಗಿ ಸ್ಪಾಂಜಿಯಾಗಿ ಇದೆ ಅಲ್ವಾ. ನೀವು ಮಾಡ್ಕೊಳ್ಳಿ ಮನೆಯಲ್ಲಿ ಇದನ್ನು.